ನಮಸ್ಕಾರ ವೀಕ್ಷಕರೇ. ತಮಿಳು ನಟ ವಿಜಯ್ಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಇಫ್ತಾರ್ ಪಾರ್ಟಿ ಆಯೋಜನೆ ಬೆನ್ನಲ್ಲೇ ಇಡೀ ಸಮುದಾಯ ವಿಜಯ್ ವಿರುದ್ಧ ತಿರುಗಿ ಬಿದ್ದಿದ್ದು, ವಿಜಯ್ ವಿರುದ್ಧ ಫತ್ವಾವನ್ನ ಹೊರಡಿಸಿದ್ದಾರೆ. ಎಲೆಕ್ಷನ್ ಸಮೀಪದಲ್ಲಿ ಹೀಗಾಗಿರೋದು ಆರಂಭದಲ್ಲೇ ಆಘಾತ ಆಗುತ್ತಾ ಅನ್ನೋ ಪ್ರಶ್ನೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ವಿಜಯ್ ಇಫ್ತಾರ್ ಪಾರ್ಟಿ ಆಯೋಜನೆ ಮಾಡಿದ್ದು ಮುಸ್ಲಿಂ ಸಮುದಾಯವನ್ನ ಓಲೈಸೋದಕ್ಕೆ ಆದ್ರೂ ಆ ಟೈಮ್ನಲ್ಲಿ ಆಗಿದ್ದ ಎಡವಟ್ಟುಗಳ ವಿರುದ್ಧ ಸಮುದಾಯ ರೊಚ್ಚಿಗೆದ್ದಿದೆ. ಇದರಿಂದ ಡಿಎಂಕೆಗೆ ಲಾಭ ಆಗೋದು ಗ್ಯಾರಂಟಿ ಆಗ್ತಾ ಇದೆ. ಆದ್ರೆ ಈತ ಡಿಎಂಕೆ ಕೂಡ ಧರ್ಮದ ವಿಚಾರದಲ್ಲಿ ಕಿರಿಕ್ ಮಾಡಿಕೊಂಡಿದ್ದು ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಜೀವಮಾನವಿಡೀ ದೇವಸ್ಥಾನಗಳ ವಿರುದ್ಧ ನಡೆದುಕೊಂಡ ಸ್ಟಾಲಿನ್ ಈಗ ತಮ್ಮ ತಂದೆಯ ಸಮಾಧಿಗೆ ದೇವಸ್ಥಾನದ ಗೋಪುರದ ಚಿತ್ರವನ್ನ ಅಂಟಿಸಿ ಜನರಿಂದ ಭಾರಿ ವಿರೋಧವನ್ನ ಎದುರಿಸ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇರಲಾರದೆ ಇರುವೆ ಬಿಟ್ಕೊಳ್ಳೋದು ಅಂದ್ರೆ ಇದೇ ಅನ್ಸುತ್ತೆ. ಭಾರತದಲ್ಲಿ ಸ್ವಂತ ಧರ್ಮದ ಬಗ್ಗೆ ಕಾಳಜಿಯೇ ಇಲ್ಲದೆ ಬೇಕಾಬಿಟ್ಟಿ ಬದುಕೋ ಹಿಂದೂಗಳ ಸಂಖ್ಯೆ ಹೆಚ್ಚಿದೆ. ಆದ್ರೆ ಕಟ್ಟರ್ ಧರ್ಮವನ್ನ ಪಾಲಿಸುವ ಧರ್ಮಗಳು ಪ್ರಮುಖವಾಗಿ ಎರಡು ಮಾತ್ರ ಇರೋದು. ಧರ್ಮಕ್ಕೆ ಬೆಲೆ ಕೊಡುವವರು ಎಂದು ನಮ್ಮ ಕೈ ಬಿಡೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ರಾಜಕಾರಣಿಗಳು ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಧರ್ಮೀಯರ ಬೆನ್ನಿಗೆ ನಿಂತಿದ್ದಾರೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿರೋ ಹಿಂದೂಗಳ ಬೆನ್ನಿಗೆ ಒಂದೇ ಪಕ್ಷ ನಿಂತು ಸವಾಲುಗಳನ್ನ ಎದುರಿಸ್ತಾ ಇದ್ರೆ, ಹಿಂದೂಗಳಿಗಿಂತ ಕಮ್ಮಿ ಇದ್ರೂ ಪರವಾಗಿಲ್ಲ, ಒಗ್ಗಟ್ಟಿನಲ್ಲಿ ಬಲವಿರೋ ಧರ್ಮದ ಬೆನ್ನಿಗೆ ನಿಂತವರು ಕೆಲ ರಾಜ್ಯಗಳಲ್ಲಿ ಈಸಿಯಾಗಿ ಗೆಲ್ತಾ ಇದ್ದಾರೆ. ಎಲೆಕ್ಷನ್ ಗೆಲ್ಲೋದಕ್ಕೆ ಇದೇ ಒಳ್ಳೆ ಫಾರ್ಮುಲಾ ಅಂತ ಹೊಸದಾಗಿ ರಾಜಕೀಯಕ್ಕೆ ಕಾಲಿಟ್ಟ ನಟ ಜೋಸೆಫ್ ವಿಜಯ್ ಕೂಡ ಅಂದುಕೊಂಡಿದ್ರು ಅನ್ಸುತ್ತೆ. ಆದ್ರೆ ಈ ಫಾರ್ಮುಲಾಗೆ ಆರಂಭದಲ್ಲೇ ಆಘಾತ ಆಗಿದೆ. ನಟ ವಿಜಯ್ ವಿರುದ್ಧ ಮುಸ್ಲಿಮರು ತಿರುಗಿ ಬಿದ್ದಿದ್ದಾರೆ. ಬರೀ ಬಾಯಿ ಮಾತಲ್ಲಿ ಹೇಳಿಲ್ಲ, ತಮ್ಮ ಧರ್ಮದ ಪ್ರಕಾರ ವಿಜಯ್ ವಿರುದ್ಧ ಫತ್ವಾವನ್ನ ಹೊರಡಿಸಿದ್ದಾರೆ. ಅಂದ್ಹಾಗೆ ಈ ಫತ್ವಾ ಹೊರಡಿಸಿರೋದು ಉತ್ತರ ಪ್ರದೇಶದ ಬರೇಲಿಯಲ್ಲಿರೋ ಸುನ್ನಿ ಮುಸ್ಲಿಂ ಬಾಡಿ. ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ನ ರಾಷ್ಟ್ರೀಯ ಅಧ್ಯಕ್ಷ ಮೌಲಾನಾ ಶಹಬುದ್ದೀನ್ ರಜ್ವಿ ಈ ಆದೇಶವನ್ನ ಹೊರಡಿಸಿದ್ದಾರೆ. ವಿಜಯ್ ಇಸ್ಲಾಂ ವಿರೋಧಿ ಅನ್ನೋದನ್ನ ಬಲವಾಗಿ ತಿಳಿಸಿ ಅದಕ್ಕೆ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ಮಾರ್ಚ್ 8ರಂದು ತಮಿಳುನಾಡಿನ YMCA ಗ್ರೌಂಡ್ನಲ್ಲಿ ವಿಜಯ್ ಇಫ್ತಾರ್ ಪಾರ್ಟಿ ನಡೆಸಿದ್ರು. ಅದರಲ್ಲಿ ವಿಜಯ್ ಮುಸ್ಲಿಂ ಸಂಪ್ರದಾಯದಂತೆ ಟೋಪಿಯನ್ನ ಧರಿಸಿ ನಮಾಜ್ ಕೂಡ ಮಾಡಿದ್ರು. ಆದ್ರೆ ಅವರ ಜೊತೆಯಲ್ಲಿ ಬಂದಿದ್ದವರೆಲ್ಲ ರೌಡಿಗಳು ಹಾಗೂ ಮದ್ಯಪಾನ ಮಾಡಿದವರು. ಇದು ಇಸ್ಲಾಂಗೆ ಮಾಡಿದ ದ್ರೋಹವಾಗಿದೆ. ಉಪವಾಸವನ್ನ ಅಂತ್ಯಗೊಳಿಸೋ ಸಂಪ್ರದಾಯದ ವೇಳೆ ಉಪವಾಸವೇ ಮಾಡದ ಯಾರ್ಯಾರೋ ಭಾಗಿಯಾಗೋದು ಅಂದ್ರೆ ಏನರ್ಥ? ಇದನ್ನ ಖಂಡಿತ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ವಿಜಯ್ ವಿರುದ್ಧ ಫತ್ವಾ ಹೊರಡಿಸಲಾಗಿದೆ. ತಮಿಳುನಾಡಿನ ಯಾವ ಮುಸ್ಲಿಮರು ವಿಜಯ್ನನ್ನ ನಂಬಬೇಡಿ ಅಂತ ಆದೇಶವನ್ನು ಕೂಡ ಮೌಲಾನಾ ಕೊಟ್ಟಿದ್ದಾರೆ. ಅಯ್ಯೋ ಇದೇನ್ ಮಹಾ, ಅಲ್ಲೆಲ್ಲೋ ಇರೋ ಉತ್ತರ ಪ್ರದೇಶದಲ್ಲಿ ಈ ಆರ್ಡರ್ ಕೊಟ್ರೆ ತಮಿಳುನಾಡಲ್ಲಿ ಏನ್ ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಇಸ್ಲಾಂ ಸಮುದಾಯ ಯಾವತ್ತೂ ಧರ್ಮವನ್ನು ಮೀರೋದಿಲ್ಲ. ಪ್ರಪಂಚದ ಯಾವುದೇ ತುದಿಯಲ್ಲೇ ಇದ್ರೂ ಅವರ ಧರ್ಮಕ್ಕೆ ನಿಷ್ಠರಾಗಿರ್ತಾರೆ. ಆದ್ರೆ ಯಾರಾದ್ರೂ ಹಿಂದೂಗಳು ಈ ರೀತಿ ಆದೇಶ ಹೊರಡಿಸಿದ್ರೆ ಪಕ್ಕದ ರಾಜ್ಯದಲ್ಲಿ ಇಂಪ್ಯಾಕ್ಟ್ ಆಗೋದಿರ್ಲಿ, ಪಕ್ಕದ ಊರಲ್ಲೇ ಇಂಪ್ಯಾಕ್ಟ್ ಆಗ್ತಾ ಇರ್ಲಿಲ್ಲ. ಆದ್ರಿಂದ ವಿಜಯ್ಗೆ ಇದು ದೊಡ್ಡ ಹೊಡೆತ ಕೊಡೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂದ್ಹಾಗೆ ಈ ವಿಚಾರ ಈಗ ಇದ್ದಕ್ಕಿದ್ದ ಹಾಗೆ ಸೌಂಡ್ ಆಗ್ತಾ ಇರೋದಲ್ಲ. ವಿಜಯ್ ಇಫ್ತಾರ್ ಪಾರ್ಟಿ ನಡೆಸಿದ್ದ 2 ದಿನಕ್ಕೆ ತಮಿಳುನಾಡಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. ಮಾರ್ಚ್ 11ರಂದು ತಮಿಳುನಾಡಿನ ಸುನ್ನತ್ ಜಮಾತ್ ವಿಜಯ್ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ನೀಡಿ ಇಫ್ತಾರ್ ಪಾರ್ಟಿಯನ್ನ ಧಾರ್ಮಿಕವಾಗಿ ನಡೆಸದೆ ಬೇಕಾಬಿಟ್ಟಿಯಾಗಿ ನಡೆಸಲಾಗಿದೆ ಅಂತ ದೂರಿದ್ರು. ಅಲ್ಲದೆ ಪಾರ್ಟಿ ನಡೆದ ದಿನವೇ ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಕೂಡ ವಿಜಯ್ಗೆ ಕ್ಲಾಸ್ ತೆಗೆದುಕೊಂಡಿದ್ರು. ವಿಜಯ್ ಸಿನಿಮಾಗಳಲ್ಲಿ ಮದ್ಯ ಸೇವನೆ ಹಾಗೂ ಸಿಗರೆಟ್ ಸೇವನೆ ಮಾಡ್ತಾರೆ, ಇದೆಲ್ಲ ಮಾಡಿ ಧರ್ಮವನ್ನ ಪಾಲಿಸ್ತೀನಿ ಅಂದ್ರೆ ಹೇಗೆ ಅವರು ಒಪ್ಕೊಳ್ತಾರೆ ಅನ್ನೋ ಪ್ರಶ್ನೆಯನ್ನೇ ಎತ್ತಿದ್ರು. ಈಗ ಇದು ನ್ಯಾಷನಲ್ ಲೆವೆಲ್ ನಲ್ಲಿ ಸೌಂಡ್ ಮಾಡ್ತಾ ಇದೆ. ಅಂದ್ಹಾಗೆ ಬರೀ ಇದೊಂದು ವಿಚಾರಕ್ಕೆ ಮುಸ್ಲಿಂ ಸಮುದಾಯ ವಿಜಯ್ರನ್ನ ಅಪೋಸ್ ಮಾಡ್ತಾ ಇಲ್ಲ. ವಿಜಯ್ ತಮ್ಮ ಸಿನಿಮಾಗಳಲ್ಲಿ ಮುಸ್ಲಿಮರನ್ನ ಉಗ್ರರಂತೆ ತೋರಿಸಿದ್ದಾರೆ ಅಂತ ಮೌಲಾನಾ ರಜ್ವಿ ಬಲವಾಗಿ ದೂರಿದ್ದಾರೆ. ಕಳೆದ ಕೆಲ ವರ್ಷಗಳ ಹಿಂದೆ ವಿಜಯ್ರ ಬೀಸ್ಟ್ ಅನ್ನೋ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾ ಕಥೆಯಲ್ಲಿ ಒಂದು ಮಾಲ್ ಮೇಲೆ ಟೆರರಿಸ್ಟ್ ಅಟ್ಯಾಕ್ ನಡೆಯೋ ಕಥೆ ಇರುತ್ತೆ. ಆ ಟೆರರಿಸ್ಟ್ ಗಳನ್ನೆಲ್ಲ ಮುಸ್ಲಿಮರು ಅಂತ ತೋರಿಸಿದ್ದಾರೆ. ಇದು ಒಂದು ಸಿನಿಮಾದಲ್ಲಿ ಮಾತ್ರ ಹೀಗಾಗಿಲ್ಲ, ವಿಜಯ್ ಸಿನಿಮಾಗಳಲ್ಲಿ ಮುಸ್ಲಿಮರನ್ನ ಕೆಟ್ಟವರು, ದುಷ್ಟರು, ದುಷ್ಕರ್ಮಿಗಳು ಅಂತ ತೋರಿಸೋ ಪ್ರಯತ್ನಗಳು ಸಾಕಷ್ಟಾಗಿವೆ. ಆದ್ರಿಂದ ಈಗ ವಿಜಯ್ ಏನೇ ಡ್ರಾಮಾ ಮಾಡಿದ್ರು ಅದು ಕೇವಲ ವೋಟ್ಗೋಸ್ಕರ. ಆದ್ರಿಂದ ಯಾರು ವಿಜಯ್ರನ್ನ ನಂಬಬೇಡಿ ಅಂತ ಫತ್ವಾದಲ್ಲಿ ಹೇಳಲಾಗಿದೆ. ವಿಷಯ ಏನಂದ್ರೆ, ಬೀಸ್ಟ್ ಸಿನಿಮಾದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಕತೆ ಇದ್ರು ಕೊನೆಗೆ ಇದನ್ನೆಲ್ಲ ಮಾಡಿಸ್ತಾ ಇರೋದು ಬಿಜೆಪಿ, ಮೋದಿ ಸರ್ಕಾರ ಅನ್ನೋ ಆಂಗಲ್ ಕೊಟ್ಟು ದಿಕ್ಕು ತಪ್ಪಿಸೋ ಡೈಲಾಗ್ ಗಳನ್ನ ಹಾಕಲಾಗಿತ್ತು. ಹಾಗೆ ಹೇಳಿ ಓಲೈಕೆ ಸಮುದಾಯವನ್ನ ಖುಷಿ ಪಡಿಸ್ಬೇಕು ಅಂತ ಲೆಕ್ಕ ಹಾಕಿದ್ರು. ಆದ್ರೆ ಈಗ ಪ್ಲಾನ್ ಎಲ್ಲ ಕಂಪ್ಲೀಟ್ ಉಲ್ಟಾ ಆಗಿದೆ. ಈಗ ವಿಜಯ್ಗೆ ಕಂಪ್ಲೀಟ್ ಆಗಿ ಒಂದು ಸಮುದಾಯದ ಬೆಂಬಲವೇ ಇಲ್ಲದಂತಾಗಿರೋದು ಖಂಡಿತ ಹೊಡೆತ ಕೊಡೋ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ವಿಜಯ್ ಬೆನ್ನಿಗೆ ನಿಂತವರಲ್ಲಿ 90% ಅವರ ಅಭಿಮಾನಿಗಳೇ. ಅದರಲ್ಲಿ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ನರು ಎಲ್ಲರೂ ಇದ್ದಾರೆ. ಈಗ ಅಭಿಮಾನಿ ಬಳಗದಲ್ಲಿರೋ ಮುಸ್ಲಿಮರೆಲ್ಲ ಫತ್ವಾಗೆ ಬೆಲೆ ಕೊಟ್ಟು ವಿಜಯ್ರಿಂದ ಹಿಂದೆ ಸರಿತಾರೆ. ಇನ್ನುಳಿಯೋದು ಕ್ರಿಶ್ಚಿಯನ್ ಹಾಗೂ ಹಿಂದೂ ಫ್ಯಾನ್ಸ್. ಅದರಲ್ಲಿ ಅತ್ತ ಡಿಎಂಕೆಯಲ್ಲೂ ಕೂಡ ಒಬ್ಬ ಹೀರೋ ಇದ್ದಾನೆ. ಸ್ಟಾಲಿನ್ ಪುತ್ರ ಉದಯನಿಧಿ ಕೂಡ ಸಿನಿಮಾ ಹೀರೋ.
ಉದಯನಿಧಿ ಕೂಡ ನಾನು ಹೆಮ್ಮೆಯ ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ತಾ ಇರೋದ್ರಿಂದ ಯುವಕರಲ್ಲಿ ನಾವು ಯಾವ ಸಿನಿಮಾ ಹೀರೋಗೆ ಬೆಂಬಲ ಕೊಡಬೇಕು ಅನ್ನೋ ಗೊಂದಲ ಶುರುವಾಗುತ್ತೆ. ಕೊನೆಗೆ ಹಿಂದೂಗಳೇ ಉಳ್ಕೊಳ್ಳೋದು. ಹಿಂದೂ ಯುವಕರಲ್ಲಿ ಮತ್ತೆ ಡಿವೈಡ್ ಆಗುತ್ತೆ. ವಿದ್ಯಾವಂತರು ಹಾಗೂ ವಿದ್ಯಾವಂತರಲ್ಲದವರ ಮಧ್ಯೆ ವೋಟ್ ಡಿವೈಡ್ ಆಯ್ತು ಅಂದ್ರೆ ಇನ್ನರ್ಧ ವೋಟ್ಗಳು ಕಮ್ಮಿ ಆಗುತ್ತೆ. ಸರಿ, ಅದಾದ್ರೂ ಉಳಿಯುತ್ತಾ ಅಂತ ಕೇಳಿದ್ರೆ ಅದನ್ನು ಕೂಡ ಗ್ಯಾರಂಟಿಯಾಗಿ ಹೌದು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಸದ್ಯ ಅಧಿಕಾರದಲ್ಲಿರೋದು ಡಿಎಂಕೆ. ತಮಿಳುನಾಡಿನಲ್ಲಿ ಈ ಬಾರಿ ಫೈಟ್ ಇರೋದು ಡಿಎಂಕೆ ಹಾಗೂ ಟಿವಿಕೆ ನಡುವೆ ಮಾತ್ರ. ಉಳಿದ ಯಾವ ಪಕ್ಷಗಳು ಲೆಕ್ಕಕ್ಕಿಲ್ಲ ಅನ್ನೋದನ್ನ ಸ್ವತಃ ವಿಜಯ್ ಹೇಳ್ತಾ ಇದ್ದಾರೆ. ಫೈಟ್ ಕತೆ ಏನೇ ಇರಲಿ, ಆದ್ರೆ ಇಬ್ಬರ ವೋಟ್ ಬ್ಯಾಂಕ್ ಕೂಡ ಒಂದೇ ಅನ್ನೋದು ಗೊತ್ತಿರೋದೆ. ತಮ್ಮ ವೋಟ್ಗಳು ವಿಜಯ್ಗೆ ಹೋಗೋದನ್ನ ತಪ್ಪಿಸೋದಕ್ಕೆ ಅಧಿಕಾರದಲ್ಲಿರೋ ಡಿಎಂಕೆ ಖಂಡಿತ ಎಲೆಕ್ಷನ್ ಟೈಮ್ನಲ್ಲಿ ಏನಾದ್ರೂ ಒಂದು ಆಫರ್ ಕೊಟ್ಟು ಉಳಿಸ್ಕೊಳ್ಳುತ್ತೆ. ಅಲ್ಲಿಗೆ ಉಳಿದಿದ್ದು ಯಾರು ಅನ್ನೋ ಪ್ರಶ್ನೆ ಈಗ ಎಲ್ಲೆಡೆ ಹೇಳ್ತಾ ಇದೆ. ಏನೋ ಇತ್ತ ಆಡಳಿತದಲ್ಲಿರೋ ಡಿಎಂಕೆ ಕೂಡ ಹಿಂದೂಗಳ ಕೆಂಗಣಿಗೆ ಗುರಿಯಾಗಿದೆ. ಮಾಜಿ ಸಿಎಂ ಕರುಣಾನಿಧಿ ಸಮಾಧಿ ಮೇಲೆ ಶ್ರೀವಿಲ್ಲುಪುತ್ತೂರಿನಲ್ಲಿರೋ ದೇವಾಲಯದ ಗೋಪುರದ ಚಿತ್ರವನ್ನ ಹಾಕಲಾಗಿದೆ. ಈ ಫೋಟೋ ವೈರಲ್ ಆದ ಬೆನ್ನಲ್ಲೇ ಸನಾತನ ಧರ್ಮಕ್ಕೆ ಬೆಲೆ ಕೊಡುವವರೆಲ್ಲರೂ ಇದನ್ನ ವಿರೋಧಿಸ್ತಾ ಇದ್ದಾರೆ. ತಕ್ಷಣವೇ ಅದನ್ನ ತೆಗೆಯದೇ ಇದ್ರೆ ಮುಂದೆ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಕೆಲವರು ಸ್ಟಾಲಿನ್ ಎಲ್ಲಾ ಎಲ್ಲೆಗಳನ್ನ ದಾಟಿ ಹೋಗಿದ್ದಾರೆ, ಎಲ್ಲವನ್ನೂ ಸಹಿಸಿಕೊಂಡು ಇರೋದಕ್ಕೆ ಹಿಂದೂಗಳು ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತಮಿಳುನಾಡು ಬಿಜೆಪಿ ಮಾಜಿ ಅಧ್ಯಕ್ಷ ಅಣ್ಣಾಮಲೈ ಕೂಡ ಸ್ಟಾಲಿನ್ ವಿರುದ್ಧ ಕಿಡಿಕಾರಿದ್ದು, ಜೀವನ ಪರ್ಯಂತ ಹಿಂದೂಗಳ ಸೆಂಟಿಮೆಂಟ್ ಅನ್ನ ಹಾಳು ಮಾಡಿಕೊಂಡೇ ಬದುಕೋದು ಸ್ಟಾಲಿನ್ಗೆ ರೂಢಿಯಾಗಿದೆ. ಇದೇ ರೀತಿ ಮಾಡ್ತಾ ಇದ್ರೆ ಖಂಡಿತ ಹಿಂದೂಗಳು ತಕ್ಕ ಪಾಠವನ್ನ ಕಲಿಸದೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇದನ್ನು ಡಿಫೆಂಡ್ ಮಾಡ್ಕೊಂಡಿರೋ ಡಿಎಂಕೆ ಶ್ರೀವಿಲ್ಲುಪುತ್ತೂರು ದೇಗುಲದ ಗೋಪುರ ಅದು ರಾಜ್ಯ ಸರ್ಕಾರದ ಎಂಬ್ಲಮ್. 1949ರಲ್ಲೇ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಲಾಗಿದೆ. ಅದು ನಮ್ಮ ರಾಜ್ಯದ ಸಂಸ್ಕೃತಿಯ ಸಂಕೇತ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕೇಳಿಸ್ಕೊಂಡ ಜನರು ಇನ್ನೂ ಹೋಗಿತಾ ಇದ್ದಾರೆ. ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲದವರಿಗೆ ದೇವಸ್ಥಾನದ ಗೋಪುರದ ಜೊತೆ ಏನ್ ಕೆಲಸ? ತಮ್ಮ ಪಕ್ಷದ ಹಿರಿಯರನ್ನ ಬಳಸ್ಕೊಂಡು ಈ ರೀತಿ ಗಿಮಿಕ್ ಮಾಡಿ ಜನರಿಂದ ವೋಟ್ ಪಡೆಯೋ ದುರುದ್ದೇಶ ಇರೋದು ಕಣ್ಣಿಗೆ ಕಾಣಿಸ್ತಾ ಇದೆ. ನಿಮಗೆ ಸನಾತನ ಧರ್ಮದ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಮ್ಮ ಧರ್ಮದ ಸುದ್ದಿಗೆ ಬರಲೇಬೇಡಿ, ನಿಮ್ಮ ಧರ್ಮವನ್ನ ನೀವು ಆಚರಿಸ್ಕೊಂಡಿರಿ ಅಂತ ಉಗಿತಾ ಇದ್ದಾರೆ. ಅಂದಹಾಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ಕೊಳ್ಳೋ ಕರುಣಾನಿಧಿ ಫ್ಯಾಮಿಲಿ ಈ ಗಿಮಿಕ್ ಮಾಡೋದರ ಹಿಂದೆ ಹಲವು ಅರ್ಥ ಇದೆ ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ. ಒಂದೇ ದೇಗುಲಗಳು ಸಮಾಧಿಗೆ ಸಮ ಅಂತ ಹೇಳೋದು ಅಥವಾ ಸಮಾಧಿ ದೇಗುಲಕ್ಕೆ ಸಮ ಅಂತ ಹೇಳೋದು. ಜನರು ಯಾವ ರೀತಿ ಅರ್ಥ ಮಾಡ್ಕೊಂಡ್ರು ಒಳ್ಳೇದೇ ಅಲ್ವಾ? ಆದ್ರಿಂದ ಈ ರೀತಿಯ ಟೆಕ್ನಿಕ್ ಯೂಸ್ ಮಾಡಲಾಗಿದೆ ಅಂತ ಕೆಲವರು ಆರೋಪಿಸ್ತಾ ಇದ್ದಾರೆ. ಒಟ್ನಲ್ಲಿ ಅತಿಯಾದ್ರೆ ಅಮೃತವು ವಿಷ ಅನ್ನೋ ಹಾಗೆ ಓಲೈಕೆ ಮಾಡಿ ವೋಟ್ ಗಳಿಸ್ತೀನಿ ಅಂತ ಹೋಗಿ ಇಡೀ ಸಮುದಾಯವನ್ನ ವಿಜಯ್ ಎದುರು ಹಾಕಿಕೊಂಡಿದ್ದಾರೆ. ಇದರ ಬದಲು ಸುಮ್ಮನೆ ಇದ್ದಿದ್ರೆ ಬರೋಷ್ಟು ವೋಟ್ಗಳಾದ್ರೂ ಬರ್ತಾ ಇತ್ತು ಅಂತ ಕೆಲವರು ಹೇಳ್ತಿದ್ದಾರೆ. ಇತ್ತ ಸ್ಟಾಲಿನ್ ಬಗ್ಗೆ ದೇಶದ ಜನರಿಗೆ ದಿನ ಕಳೆದಂತೆ ಕೆಟ್ಟ ಅಭಿಪ್ರಾಯಗಳು ದಟ್ಟವಾಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.